ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬಹಳ ಬೇಗ ಹಾಗೂ ಸುಲಭವಾಗಿ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮಿಕ್ಸಿನೂ ಬಳಸ್ತಾ ಇಲ್ಲ, ಗ್ರೈಂಡರ್ನೂ ಬಳಸ್ತಾ ಇಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಬೇಳೆ ಹೋಳಿಗೆಗೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕೆ ಜಿ ತೊಗರಿಬೇಳೆ, ಅರ್ಧ ಕೆ ಜಿ ಬೆಲ್ಲ, 2 ಕಪ್ಪು ತುರಿದಿರೋ ಕಾಯಿ ತುರಿ, 2 ಟೀ ಸ್ಪೂನ್ ಏಲಕ್ಕಿ ಪುಡಿ. ಮೊದಲು ಪಾತ್ರೆಗೆ ಈ ರೀತಿ ತುಪ್ಪದಿಂದ ಬ್ರಷ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಕುದಿಯುವಾಗ ನೀರು ಹೊರಗೆ ಬರೋದಿಲ್ಲ. ಕುದಿಯೋ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ತೊಳೆದಿರುವ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಸೇರಿಸಿದ ನಂತರ ನೀರು ಕುದಿಲಿಕ್ಕೆ ಶುರು ಆದಾಗ ಮೇಲ್ಗಡೆ ಈ ರೀತಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ಆ ನೊರೆನೆಲ್ಲ ತೆಗೆದ್ಬಿಡಿ. 2-3 ಸತಿ ತೆಗಿಬೇಕಾಗತ್ತೆ. ಈ ರೀತಿ ಬೇಳೆಯನ್ನು ಸುಮಾರು 15ರಿಂದ 20 ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಸಾಫ್ಟ್ ಆಗಬೇಕು. ಒಂದು ಬೇಳೆನ ಕೈಯಲ್ಲಿ ಈ ಥರ ಮಾಡಿದಾಗ ಅದು ಹುಡ್ಕೋಬೇಕದು. ಈ ರೀತಿ ಬೆಂದರೆ ಸಾಕು, ತುಂಬ ಜಾಸ್ತಿನೂ ಬೇಯಿಸೋಕೆ ಹೋಗಬಾರ್ದು. ಬೇಳೆ ಬೆಂದ ನಂತರ ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಬೇಳೆ ಹಾಗೂ ಬೇಳೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಶೋಧಿಸಿಟ್ಕೊಳ್ಬೇಕಾಗತ್ತೆ. ತೆಗೆದಿಟ್ಕೊಂಡಿರುವ ಬೇಳೆ ನೀರನ್ನು ನಾನು ಹೋಳಿಗೆ ಸಾರಿಗೆ ಬಳಸ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ಬೇಳೆ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಸುಮಾರು 5ರಿಂದ 10 ನಿಮಿಷ ಹಾಗೆ ಬಿಟ್ಟರೆ ಕ್ಲೀನಾಗಿ ಬೇಳೆ ನೀರೆಲ್ಲ ಪಾತ್ರೆಗೆ ಇಳ್ಕೊಳ್ಳುತ್ತೆ. ಒಂದು ಪಾತ್ರೆಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. 1/4 ಕಪ್ಗಿಂತ ಕಡಿಮೆನೇ ಸೇರಿಸ್ಕೊಳ್ಳಿ. ಬೆಲ್ಲ ಕರಗೋ ತನಕ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ನಂತರ ಶೋಧಿಸಿಟ್ಕೊಳ್ಬೇಕು. ನಂತರ ತುರಿದಿಟ್ಕೊಂಡಿರುವ 2 ಕಪ್ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಸೇರಿಸ್ಕೊಂಡಾಗ ಕೈ ಬಿಡದೆ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಬೆಲ್ಲನೂ ಕಾಯಿ ತುರಿನೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಬೆಂದಿರೋ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ, ಕಾಯಿ ತುರಿ ಹಾಗೂ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಂತರ 2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಸುಮಾರು 5ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಬೇಳೆ ಸಾಫ್ಟ್ ಆಗಬೇಕು. ನಾನು ಈ ರೀತಿ ಹ್ಯಾಂಡ್ ಬ್ಲೆಂಡರನ್ನು ಬಳಸ್ತಾ ಇದ್ದೀನಿ. ಮಿಕ್ಸಿಯಲ್ಲೂ ನಾನು ರುಬ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಗ್ರೈಂಡರೂ ಬಳಸ್ತಾ ಇಲ್ಲ. ಈ ರೀತಿ ಹ್ಯಾಂಡ್ ಬ್ಲೆಂಡರಿಂದ ಸುಲಭವಾಗಿ ಭಾಳ ಬೇಗ ಹೂರಣನ ತಯಾರು ಮಾಡ್ಕೋಬೋದು. ನಾವು ಗ್ರೈಂಡರ್ ಬಳಸ್ಬೇಕಂತಂದರೆ ಸುಮಾರು 3/4 ಗಂಟೆಯಿಂದ 1 ಗಂಟೆ ಬೇಕಾಗುತ್ತೆ ಅದು ಸಾಫ್ಟ್ ಆಗಲಿಕ್ಕೆ. ಮಿಕ್ಸಿಯಲ್ಲೂ ರುಬ್ಕೊಳ್ಬೋದು, ಆದರೆ ಅದೂ ಅಷ್ಟೇ ಪೂರ್ತಿ ತಣ್ಣಕ್ಕಾದ ಮೇಲೆ ರುಬ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋವಾಗ ನೀರು ಸೇರಿಸದೆ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ರುಬ್ಬೋದಕ್ಕೂ ಕಷ್ಟ ಆಗುತ್ತೆ. ಮತ್ತು 3-4 ಬ್ಯಾಚಸಲ್ಲಿ ಹಾಕಿ ರುಬ್ಕೋಬೇಕಾಗತ್ತೆ. ಇವಾಗ ಇದು ಬೇಳೆ ತಣ್ಣಕ್ಕಾಗಬೇಕು ಅಂತಿಲ್ಲ, ನೋಡಿ ಹೇಗೆ ಬಿಸಿ ಇದೆ. ಬಿಸಿಯಲ್ಲೇ ನಾವು ಹ್ಯಾಂಡ್ ಬ್ಲೆಂಡರನ್ನು ಬಳಸಿ ಹೂರಣನ ತಯಾರು ಮಾಡ್ಕೋಬೋದು. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿ ತನಕ ಮಾಡ್ಬೋದು. ಸುಮಾರು 2ರಿಂದ 3 ನಿಮಿಷದಲ್ಲಿ ಆಗಿಬಿಡುತ್ತೆ ಇದು. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಕಾಯಿ ತುರಿ ಎಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಬಂದು ಫಿಲಿಪ್ಸ್, ಇದು ಚಾಪರ್ ಕಮ್ ಬ್ಲೆಂಡರ್. ಈಗ ಈ ಮಾಡೆಲ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ.
ಇದು ಖಂಡಿತ ಪ್ರಮೋಷನಲ್ ವಿಡಿಯೋ ಅಲ್ಲ. ಈಗ ಕಣಕ ಹೇಗೆ ತಯಾರಿಸೋದು ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಗೂ 1/4 ಕಪ್ಪಷ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ಕೆಲವರು 2 ಕಪ್ಪಷ್ಟು ಚಿರೋಟಿ ರವೆ 1/4 ಕಪ್ಪಷ್ಟು ಮೈದಾ ಹಿಟ್ಟು ತಗೊಳ್ತಾರೆ. ತೊಂದರೆ ಇಲ್ಲ, ನಿಮ್ಮ ಅನುಕೂಲ ತಕ್ಕಂಗೆ ಪ್ರಮಾಣನ ಬದಲಾಯಿಸ್ಕೊಳ್ಬೋದು. ನಂತರ ಚಿಟಿಕೆ ಉಪ್ಪು ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಚಿರೋಟಿ ರವೆ, ಮೈದಾ, ಅರಿಶಿನ ಹಾಗೂ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕಾಗತ್ತೆ. ಕಣಕ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಕ್ಕೂ ಇರಬಾರ್ದು. ಹದ ನೋಡಿಕೊಂಡು ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾದ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಅಳತೆ ಏನಿಲ್ಲ, ನೀರಿಷ್ಟೇ ಅಂತ. ನಂತರ ಎಣ್ಣೆ ಸುಮಾರು ಇಲ್ಲಿ ನಾನೊಂದು 1/4 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡ್ರೆ ಕಣಕ ಸಾಫ್ಟಾಗಿ ಎಲಾಸ್ಟಿಸಿಟಿ ಚೆನ್ನಾಗಿರುತ್ತೆ. ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನು ಕವರ್ ಮಾಡಿ ಫ್ರಿಜ್ಜಲ್ಲಿ ಸುಮಾರು 4ರಿಂದ 6 ಗಂಟೆಯಷ್ಟು ನೆನೆಲಿಕ್ಕೆ ಬಿಡ್ತೀನಿ. ನೆಂದಷ್ಟು ಹೋಳಿಗೆ ಸಾಫ್ಟಾಗಿ ಬರುತ್ತೆ. ಹೂರಣಕ್ಕಿಂತ ಮೈದಾ ಪ್ರಮಾಣ ಸ್ವಲ್ಪ ಕಮ್ಮಿ ತಗೊಳ್ಳಿ. ನಾನು 3 ರೀತಿಯಲ್ಲಿ ಹೋಳಿಗೆನ ಹೇಗೆ ತಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇ ವಿಧಾನದಲ್ಲಿ ಈ ರೀತಿ ಇದು ಹೋಳಿಗೆ ಶೀಟ್ ಸಿಗುತ್ತೆ ಎಲ್ಲ ಕಡೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮೈದಾ ತಗೊಂಡು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಹೂರಣನ ತಗೊಂಡು ಈ ರೀತಿ ಮಡಚ್ಕೊಂಡು ಸ್ವಲ್ಪ ಈ ರೀತಿ ತಟ್ಕೊಳ್ಬೇಕು. ಸ್ವಲ್ಪ ತಟ್ಕೊಂಡಿದ ನಂತರ ಒಂದು ಬಟರ್ ಪೇಪರ್ಗೆ ಎಣ್ಣೆನ ಬ್ರಷ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಕೈಯಲ್ಲಿ ಹರಡ್ತಾ ಬರಬೇಕು. ತುಂಬ ಸುಲಭವಾಗಿ ಹರಡುತ್ತೆ ನೋಡಿ. ಈ ರೀತಿ ಹಿಂಗೆ ತಳ್ತಾ ಇದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಅದು. ಎರಡನೇ ವಿಧಾನ ಅದೇ ರೀತಿ ಬಟರ್ ಪೇಪರ್ಗೆ ಎಣ್ಣೆ ಸವರ್ಕೊಂಡು ಲಟ್ಟಣಿಗೆಯಲ್ಲೂ ಈ ರೀತಿ ಲಟ್ಟಿಸ್ಕೋಬೋದು. ಇದು ಬಹಳ ಸುಲಭವಾಗಿ ಸ್ಪ್ರೆಡ್ ಆಗುತ್ತೆ. ಹೋಳಿಗೆ ತಟ್ಟೋದು ಕೈಯಲ್ಲಿ ಕಷ್ಟ ಅನ್ಸೋರಿಗೆ ಈ ರೀತಿ ಮಾಡ್ಕೋಬೋದು. ಮೂರನೇ ವಿಧಾನ ಹಳೆಯ ವಿಧಾನ, ಕೈಯಲ್ಲೇ ಹೋಳಿಗೆನ ತಟ್ಕೊಳ್ಳೋದು. ಈ ರೀತಿ ಎಣ್ಣೆ ಸವರ್ಕೊಂಡು ಕೈಯಲ್ಲೇ ಈ ರೀತಿ ತಟ್ಕೊಳ್ಬೋದು. ಹೊಸಬ್ರಿಗೆ ಈ ರೀತಿ ತಟ್ಟೋದು ಕಷ್ಟ ಆದರೆ ಆ ರೀತಿ ಮಾಡ್ಕೋಬೋದು ಅಂತ ನಾನು ಬಟರ್ ಪೇಪರು ಮತ್ತು ಲಟ್ಟಣಿಗೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಿಮಗೆ ಹೂರಣ ಯಾವ ಹದದಲ್ಲಿರುತ್ತೋ ಕಣಕನೂ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ. ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹೆಂಚ್ಕಾದ ನಂತರ ಎಣ್ಣೆಯನ್ನು ಸವರ್ಕೊಂಡು ಹೋಳಿಗೆ ಶೀಟನ್ನು ಹೆಂಚ್ ಮೇಲೆ ಹಾಕ್ಕೊಂಡು ತಕ್ಷಣ ತೆಗೆದುಬಿಡಿ. ಈ ರೀತಿ ಸುಲಭವಾಗಿ ಬರುತ್ತೆ. ನಂತರ ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೂ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸರಿಯಾಗಿ ಬೇಯೋದಿಲ್ಲ. ಹೈ ಫ್ಲೇಮಲ್ಲೂ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸೀದೋಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ.
ನೋಡಿ ಈ ರೀತಿ ಬೆಂದ ನಂತರ ತಕ್ಕೊಳ್ಬೇಕಾಗತ್ತೆ. ಹೋಳಿಗೆಯನ್ನ ಸುಟ್ಟ ನಂತರ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಒಂದ್ರ ಮೇಲೆ ಒಂದು ಇಟ್ಟರೆ ಅಂಟೋದಿಲ್ಲ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ಬೇಳೆ ಹೋಳಿಗೆ ಮಾಡ್ಕೋಬಹುದು ಅಂತ. ನೀವು ಈ ಮೆಥಡ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.